महाराज की, समर्थ सद्गुरु बसवेश्वर महाराज की, समर्थ सद्गुरु शंकरानंद महाराज की, लक्ष्मी देविಗೆ ಚೌಡಯ್ಯನವರಿಗೆ ಜಯವಾಗಲಿ ಅನ್ಬೇಕಿಂಗ. ಗುರುವಿನಿಂದಲೇ ಭಕ್ತಿ, ಗುರುವಿನಿಂದಲೇ ಮುಕ್ತಿ, ಗುರುವಿನಿಂದಲೇ ಸಹಜ ಪರಮೇಶ್ವರ ಪ್ರಾಪ್ತಿ. ಗುರುದೇವ ನಿಮ್ಮ ಹೊರತು ಅನ್ಯ ದೇವರು ಏಕೆ? ಗುರುವಿನ ದಯ ಒಂದು ಇದ್ದರೆ ಸಾಕೆ, ಗುರುವಿನ ದಯ ಒಂದು ಇದ್ದರೆ ಸಾಕೆ. ನಾನು ಎಂಬುದನ್ನು ಬಿಡಬೇಕು, ನಾನಾರೆಂಬುದನ್ನು ತಿಳಿಬೇಕು. ತನ್ನ ತಾನೈದೊಡೆ ತಾನೇ ಪರಮಾತ್ಮ ಎಂದು ಹೇಳಿದ ನಮ್ಮ ಶಿಶುವಿನಾಳ ಶರೀಫ ಶಿವಯೋಗಿ, ಶಿಶುವಿನಾಳ ಶರೀಫ ಶಿವಯೋಗಿ. ತಂದೆ ನೀನು, ತಾಯಿ ನೀನು, ಬಂಧು ನೀನು, ಬಳಗ ನೀನು, ನೀನಲ್ಲದೆ ಮತ್ತಾರು ಎಲ್ಲವಯ್ಯ. ಕೂಡಲ ಸಂಗಮ ದೇವ, ಕೂಡಲ ಸಂಗಮ ದೇವ, ಕೂಡಲ ಸಂಗಮ ದೇವ. ನರಜನ್ಮಗಳು ಬಂದು ಪ್ರಪಂಚದ ಕಡಲ ಮಧ್ಯದಿ ನಿಂತು ಅರೆತು ಮರೆತು ಒಮ್ಮೆ, ಅರೆತು ಮರೆತು ಒಮ್ಮೆ ಗುರು ಎಂದು ನೆನೆದರೆ ಗುರುತಿಟ್ಟು ಪರತತ್ವ ತೋರಿದ ದೇವನಲ್ಲವೇನೋ, ಸದ್ಗುರು ಮಹಾದೇವನಲ್ಲವೇನೋ. ಆದಿಯವು ಸಿದ್ಧರು ಹೋದ ದಾರಿಯ ತೋರಿ ವೇದವ ಬಿಡಿಸಿದ ಸಾಧು ಮೂರ್ತಿ ಗುರುದೇವನಲ್ಲವೇನೋ. ಸಿದ್ಧಾಂತ ತತ್ವವನ್ನು ಆದ್ಯಂತ ಬೋಧಿಸಿದ ಸಿದ್ಧ ಶ್ರೀ ಗುರುವಿನಿನಗಾರು ಸರಿಯಿಲ್ಲ. ಪರಮ ಪೂಜ್ಯ ಸಮರ್ಥ ಸದ್ಗುರು ಚೌತಾಜ್ಞಾನಿ ಪವಾಡ ಪುರುಷ ಬ್ರಹ್ಮಜ್ಞಾನಿ ಇರತಕ್ಕಂಥ ಅಥಣಿ ತಾಲೂಕಿನ ಶೇಮುಷ್ ಗ್ರಾಮದಲ್ಲಿ ಜನ್ಮವೆತ್ತಿರತಕ್ಕಂಥ ಸದ್ಗುರು ಸಮರ್ಥ ಕಲ್ಮೇಶ್ವರ ಮಹಾರಾಜರವರ ದಿವ್ಯ ಅಡಿದಾವರುಗಳ ಅನಂತ ಕೋಟಿ ದೇವರಿಂದ ಪ್ರಣಾಮಗಳನ್ನು ಸಮರ್ಪಿಸಿ, ತತ್ಸ್ವರೂಪರೇ ಬ್ರಹ್ಮಜ್ಞಾನಿಗಳು, ಆಜನ್ಮ ಬ್ರಹ್ಮಚಾರಿಗಳು, ವಾಕ್ಸಿದ್ಧಿ ಪುರುಷರು, ಪವಾಡ ಪುರುಷರಾಗಿರ್ತಕ್ಕಂಥ ಸದ್ಗುರು ಸಮರ್ಥ ಕಲ್ಮೇಶ್ವರ ಮಹಾರಾಜರ ಪರಮ ಶಿಷ್ಯರಾಗಿರ್ತಕ್ಕಂಥವರು, ಗುರುವಿನ ನಿಮ್ಮ ಆಜ್ಞೆಯನ್ನು ಮೀರದೆ ನಡೆದವನು ನರನು ಎನ್ನಲು ಬೇಡ ಪರಮಾತ್ಮನವನು. ವೇರ್ ಈಸ್ ಗಾಡ್? ಎಲ್ಲಿದ್ದಾನೆ ದೇವರು? ಹೂ ಇಸ್ ಗಾಡ್? ಯಾರು ದೇವರು? ಎಲ್ಲಿದ್ದಾನೆ ದೇವರು? ಹಾಗಾದ್ರೆ ದೇವರು ಯಾರು? ಇಲ್ಲಿ ಮಾತ್ರ ಸ್ಪಷ್ಟವಾಗಿ ಬರೀತಾರ, ಗುರುವಿನ ನಿಮ್ಮ ಆಜ್ಞೆಯನ್ನು ಮೀರದೆ ನಡೆದವನು ನರನು ಎನ್ನಲು ಬೇಡ ಪರಮಾತ್ಮ. ಸದ್ಗುರುನಾಥನ ಆಜ್ಞೆಯ ಪ್ರಕಾರ ನಡೀತಕ್ಕಂಥವನೇ ಪರಮಾತ್ಮ ಅಂತ ಹೊರತಾಗಿ ಗುರುವಿನ ಮಾತವನ್ನು ತಿರಸ್ಕಾರ ಮಾಡಿ, ಗುರುವಿನ ವಾಕ್ಯವನ್ನು ತಿರಸ್ಕಾರ ಮಾಡಿ ನೀನೇನು ಬಹಳಷ್ಟು ಜಗತ್ತಿನೊಳಗ ಕೀರ್ತಿಯನ್ನು ಗಳಿಸಿದ್ರು ಸಹಿತ ದಟ್ ಈಸ್ ನಾಟ್ ಇಂಪಾಸಿಬಲ್. ಮುಕ್ತಿ ಜಗತ್ತಿನ ಜನರ ಕಣ್ಣೊಳಗೆ ನೀನು ದೊಡ್ಡವನಾಗಿರ್ಬೋದು ಹೊರತಾಗಿ, ಜಗತ್ತಿನ ಹೌದು ಅನ್ಬೋದು ಹೊರತಾಗಿ, ಜಗ ಮೆಚ್ಚಿ ನಡ್ಕೊಂಡ್ರೆ ಏನುಂಟು ಲೋಕದಿ, ಮನ ಮೆಚ್ಚಿ ನಡ್ಕೊಂಬೋದು ಚಂದ. ಜನ ಜಗತ್ತ ಹಾಗೂ ಅತ್ತದ ಹೀಗೂ ಅತ್ತದ, ಒಮ್ಮೆ ಹೆಂಗೆ ಮಾತಾಡ್ತಾರ ಹಿಂಗೆ ಮಾತಾಡ್ತಾರ. ಆದ್ರೆ ಸದ್ಗುರು ವರದ ಅಂತಂದ್ರೆ ನೀನು ಅಲಿದು ಪಾದವನ್ನಿಟ್ಟ ನೆಲವೇ ಸ್ವಕ್ಷೇತ್ರ, ಜಲವೇ ಪಾವನ ತೀರ್ಥ, ಸುಲಭ ಕೃಪೆಯ ಶ್ರೀ ಗುರು ಅಂತಕ್ಕಂಥ ಮಾತನ್ನು ಬೇಕಾರೆ. ಗುರು ವರದ ಅಂತಂದ್ರೆ ಆ ಶಿಷ್ಯನಿಗೆ ಏನು ಕಡಿಮೆ ಆಗೋದು ತಿಳ್ಕೊಂಡು ಮಹಾತ್ಮ ಹೋದ್ರ, ಹಂಗ ಹೆಂಡತಿ ಮೇಲೆ ಗಂಡನ ಪ್ರೇಮ ಮಾತು ಅಂತಂದ್ರೆ ಜಗತ್ತಿನೊಳಗೆ ಆ ಹೆಂಡತಿಗೆ ಏನೂ ಕಡಿಮೆ ಆಗೋದಿಲ್ಲ. ಸಂಸಾರದಲ್ಲಿ ಹಾಗೋ ಹಾಗ ಇಲ್ಲಿ ಸಹಿತ ತಿಳ್ಕೊಂಡು ಅದಕ್ಕೆ ಗುರು ಆಜ್ಞೆ ಭಾಳ ಸಹಿತ ತಿಳ್ಕೊಂಡು ಕಲ್ಮೇಶ್ವರ ಮಹಾರಾಜರ ಶಿಷ್ಯರಾಗಿರ್ತಕ್ಕಂಥ ರಾಮದೂರು ತಾಲೂಕಿನ ಮುತಾರ ಗ್ರಾಮದಲ್ಲಿ ಜನ್ಮ ಗ್ರಹಣ ಮಾಡಿರ್ತಕ್ಕಂಥ ಬಸವೇಶ್ವರ ಮಹಾರಾಜರವರ ಜನ್ಮವನ್ನು ಅನಂತ ಕೋಟಿ ಪ್ರಣಾಮವನ್ನು ಸಮರ್ಪಿಸಿ